ಇನ್ ಸ್ವಲ್ಪ ಹೊತ್ತಲ್ಲಿ ಅವ್ರಿಲ್ಲಿ ಬರ್ತಿದ್ದಾರೆ. ಯಾಕೋ ಯಾಕೆ ಕೂಗಾಡ್ತೀಯಾ? ನೀನ್ ಎಷ್ಟೇ ಕೂಗಾಡಿದ್ರು ಇಲ್ಲಿ ಯಾರಿಗೂ ಕೇಳಿಸಲ್ಲ. ನಾನ್ ಬೀದಿಲಿ ನಿಂತು ನೀನ್ ಬೇಕು ಬೇಕು ಅಂತ ಗೋಗರಿವಾಗ ಆ ಕೂಗ್ ಮಾತ್ರ ನಿನಗೆ ಕೇಳಲಿಲ್ಲ ಅಲ್ವಾ? ಇಷ್ಟ ದಿನ ಪ್ರೀತಿಸ್ತೀನಿ ಅಂತ ಹೇಳಿ ಇದ್ದಕ್ಕಿದ್ದ ಹಾಗೆ ನನ್ನ ಅವಾಯ್ಡ್ ಮಾಡಿದೆ. ಈಗ ನಾನೇ ದೂರ ಹೋಗ್ತೀನಿ ಅಂತ ಗೊತ್ತಾದಾಗ ನೀನ್ ಈಗೋಗ್ ಹರ್ಟ್ ಆಯ್ತಲ್ವಾ? ನೀನ್ ಬೇಡ ಅಂದಾಗ ದೂರ ಹೋಗ್ಬೇಕು, ನೀನ್ ಬೇಕು ಅಂದಾಗ ಓಡ್ ಬರ್ಬೇಕಾ? ನಿಜವಾದ ಪ್ರೀತಿಗೆ ಅರ್ಥ ಗೊತ್ತಾ ನಿನ್ಗೆ? ನಾನ್ ದಡ್ಡಿ ನಿನ್ ಹಿಂದೆ ಬಿದ್ದು ನನ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡೆ. ನಿನ್ನ ಪ್ರೀತಿಸೋದು, ನಿನ್ ಜೊತೆ ಇರೋದೇ ಲೈಫಲ್ಲಿ ದೊಡ್ಡ ಖುಷಿ ಅನ್ಕೊಂಡ್ಬಿಟ್ಟಿದ್ದೆ. ಕಡೆಗ್ ನೀನೇ ನನ್ ಪಾಠ ಕಲಿಸ್ದೆ. ಆ ಪಾಠ ಕಲ್ಸಿದಕ್ಕೆ ಫೀಸ್ ಕೊಡ್ಬೇಕೋ ಬೇಡವೋ? ದಿಸ್ ಇಸ್ ಟೂ ಮಚ್ ಅಣ್ಣ. ಸುಮ್ನೆ ನನ್ನ ಕೆಣಕ್ತಿದ್ಯಾ? ಓಹೋ, ಸುಮ್ನೆ ಇದ್ದದ್ ನನ್ನ ಕೆಣಕಿ ಪ್ರೀತಿ ಅಂತೆಲ್ಲ ತಲೆ ಕೆಡ್ಸಿ ಈಗ ನನ್ನನ್ನೇ ದೂರ ಮಾಡೋಕೆ ನನ್ನನ್ನೇ ದೂರ್ತಿದೀಯಾ? ನಿನ್ಗಿವತ್ ಸರಿಯಾದ ಪಾಠ ಕಲಿಸ್ತೀನಿ. ಅಣ್ಣ, ಇನ್ನೂ ಯಾಕೆ ವೇಟ್ ಮಾಡ್ತಾ ಇದೀಯಾ? ಪಾಠ ಶುರು ಮಾಡೋಣವಾ? ಎಸ್, ಇವನಿಗೆ ಯಾವ ಪಾಠ ಕಲ್ಸೋಣ? ದೊಡ್ಡದಾಗಿ ಮೀಸೆ ಹೊತ್ತಿರೋ ಗಂಡಸು ಅಂತ ಹುಡುಗಿರ್ ಲೈಫಲ್ಲಿ ಆಟಾಡ್ಬೋದು ಅನ್ಕೊಂಡಿದ್ದಾನೆ. ಆ ಮೀಸೆಲ್ಲ ಅರ್ಧ ತೆಗೆದ್ರೆ ಆಗ ಅರ್ಥ ಆಗತ್ತೆ ತಾನು ಮಾಡಿರೋ ತಪ್ಪೇನಂತ. ವಾವ್, ವಾಟ್ ಅನ್ ಐಡಿಯಾ ಶ್ರೀಕಾಂತ್. ನೋ ನೋ ಅಣ್ಣ, ಪ್ಲೀಸ್ ಬಿಡು. ನಾನಿನ್ ಮುಂದೆ ನಿನ್ ಸವಾಸಕ್ಕೆ ಬರಲ್ಲ. ಪ್ಲೀಸ್ ಬಿಡು. ಅನನ್ಯ, ಸುಬ್ಲಕ್ಷ್ಮಿ, ಕರೆಕ್ಟ್ ಟೈಮ್ಗೆ ಬಂದಿದೀಯಾ. ನೀನ್ ಅವತ್ತು ಹೇಳಿದ್ ನಿಜ. ಸುಮ್ನೆ ಪೊಲೀಸು ಸ್ಟೇಷನು ಅಂತ ಅಲಿಯೋದ್ ಬಿಟ್ಟು ಇಂಥವ್ರಿಗೆ ನಾವೇ ಶಿಕ್ಷೆ ಕೊಡೋದು ಒಳ್ಳೇದು. ಸಾಕು ಅನನ್ಯ, ಆವೇಶದಾಗೆ ನೀನ್ ಏನೇನೋ ಮಾತಾಡ್ತಿದ್ಯಾ. ನೀನ್ ಮಾಡ್ತಿರೋದು ತಪ್ಪು. ಅಂದ್ರೆ ಇವನ್ ಮಾಡಿದ್ ತಪ್ಪಲ್ವಾ? ಅನನ್ಯ, ಮೋಸ ಮಾಡೋದು ತಪ್ಪು, ಮೋಸ ಹೋಗೋದು ತಪ್ಪು. ಅದಕ್ಕೆ ನಿಮ್ಮಿಬ್ರಿಗೂ ಶಿಕ್ಷೆ ಆಗ್ಬೇಕು. ಈಗಾಗ್ಲೇ ಇದ್ದಿದ್ ಪ್ರೀತಿನ ಕಳ್ಕೊಂಡು ನೀವಿಬ್ರು ಶಿಕ್ಷೆ ಅನುಭವಿಸ್ತಿದ್ದೀರಾ. ಈಗ ಅವನಿಗೆ ಮತ್ತೆ ಹಿಂಸೆ ಕೊಟ್ರೆ ಕಳೆದೋದ ದಿನಗಳು ವಾಪಸ್ ಬರಕ್ಕಿಲ್ಲವಾ? ಹೌದು ಅಣ್ಣ, ಮರಿಬೇಕು ಅಂದ್ಕೊಂಡಿರೋದನ್ನ ಸಂಪೂರ್ಣವಾಗಿ ಮರ್ತ್ಬಿಡ್ಬೇಕು. ದ್ವೇಷ ಮಾಡಬೇಕು ಅನ್ನೋದಕ್ಕೆ ಹೋಗಿ ಮತ್ತೆ ಮತ್ತೆ ಆ ನೆನಪುಗಳು ನಮ್ಮನ್ನೇ ಕಾಡೋಗಾಗಬಾರ್ದು. ಪ್ಲೀಸ್, ಮೊದಲು ಕಟ್ ಬಿಚ್ಚು. ಬಿಚ್ಚು ಅನನ್ಯ. ಸರಿ ಶ್ರೀಕಾಂತ, ಬಿಚ್ಚು. ಮಿಸ್ಟರ್, ನೀನು ಅಷ್ಟೇ. ಇನಫ್ ಇಸ್ ಇನಫ್. ಮತ್ತೇನಾದರೂ ಆಕೆಗೆ ತೊಂದರೆ ಕೊಡೋದಾಗ್ಲಿ ಡಿಸ್ಟರ್ಬ್ ಮಾಡೋದಾಗ್ಲಿ ಮಾಡಿದ್ರೆ ಆಕೆ ಏನು ಶಿಕ್ಷೆ ಕೊಡಬೇಕು ಅಂದ್ಕೊಂಡಿದ್ದಾಳೋ ಅದಕ್ಕಿಂತ 2ರ ಶಿಕ್ಷೆ ನಾನು ಕೊಡಬೇಕಾಗತ್ತೆ. ಮೈಂಡ್ ಇಟ್. ಗೆಟ್ ಲಾಸ್ಟ್. ನಾವೆಲ್ಲರೂ ಕಷ್ಟಪಟ್ಟು ಕಟ್ಟಾಕಿದ್ವಿ, ಇಷ್ಟು ಸುಲಭ ಬಿಡಬಾರ್ದಾಗಿತ್ತು. ಹೌದು, ಇವತ್ತು ನೀವೆಲ್ಲರೂ ಜೊತೆಗಿದ್ದೀರಾ, ಒಟ್ಟಿಗೆ ಸೇರಿ ಕಟ್ಟಾಕಿ ಶಿಕ್ಷೆ ಕೊಟ್ರಿ ಅಂತಲೂ ಇಟ್ಕೊಳ್ಳೋಣ. ಅವನ್ ಅದೇ ದ್ವೇಷನ್ ಮನ್ಸಿನಲ್ಲಿ ಇಟ್ಕೊಂಡು ನಾಳೆ ನೀವ್ಯಾರು ಇಲ್ದೇ ಇರುವಾಗ ಅನನ್ಯ ಒಬ್ಳೆ ಇದ್ದಾಗ ಅವಳ ಮೇಲೆ ದ್ವೇಷ ತೀರಿಸ್ಕೊಂಡ್ರೆ ಏನ್ ಮಾಡೋದು? ಕೊಚ್ಚೆ ಮೇಲೆ ಕಲ್ಲು ಹಾಕಕ್ ಹೋಗ್ಬಾರ್ದು, ನಾವೇ ದಾಟ್ಕೊಂಡು ಹೋಗ್ಬೇಕು. ಎಸ್, ಶಿ ಇಸ್ ರೈಟ್. ನೋಡಿ, ಸುಮ್ಮನೆ ಕಾಂಪ್ಲಿಕೇಶನ್ಸ್ ಎಲ್ಲ ಬೇಡ. ತಲೆಯಿಂದ ಇದನ್ನೆಲ್ಲ ತೆಗೆದುಹಾಕಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಪ್ಲೀಸ್. ನಾನು ಹೇಳಿಲ್ವಾ ಅವ್ರು ಹೀಗೆ ಹೇಳ್ತಾರಂತ? ಅವ್ರು ಅದೇ ಹೇಳ್ತಾ ಇದ್ದಾರಲ್ಲ, ಮುಂದೇನಾಗಬೇಕು ಯೋಚನೆ ಮಾಡಂತ. ಯೋಚನೆ ಮಾಡು. ಸರಿ, ಎಲ್ರು ಫಸ್ಟ್ ಹೋಗಿ ಇಲ್ಲಿಂದ. ಸುಮ್ಕೆ ಇಲ್ಲಿದ್ದು ಇನ್ನೇನೋ ಅವಾಂತರ ಮಾಡ್ಕೊಳಕ್ ಹೋಗ್ಬೇಡಿ. ಅರುಣ್ ಸಾ, ಇವ್ರು ಫೋನ್ ಮಾಡಿದ್ರು ಅಂತ ನಾವು ನಮ್ ಕೆಲ್ಸನೆಲ್ಲ ಬಿಟ್ಟು ಇಲ್ಲಿಗೆ ಬಂದ್ವಿ. ನಡೀರಿ ಹೊರಡೋಣ, ಡ್ಯೂಟಿಗೆ ಲೇಟ್ ಆಯ್ತದೆ. ಅನನ್ಯ, ಫಸ್ಟ್ ಹೊರಡು ಇಲ್ಲಿಂದ.
ಮಿಸ್ಟರ್ ಗುರುಮೂರ್ತಿ, ಸುಮ್ಮನೆ ಕೂತಿದ್ದೀರಾ? ಚೆಕ್ ರೆಡಿ ಆಯ್ತಾ? ಛಾಯಾ, ನಿಂಗೆ ದುಡ್ಡು ಕೊಡಲ್ಲ ಅಂತ ಹೇಳ್ತಿಲ್ಲ, ಆದರೆ ಒಂದು ರಿಕ್ವೆಸ್ಟು. ರಿಕ್ವೆಸ್ಟ್ ಮಾಡಬೇಕಾದಿದ್ದೆ. ಏನದು? ಅದು ನೀನು ಬ್ಲ್ಯಾಂಕ್ ಚೆಕ್ ಕೇಳಿದ್ರೆ ನಮಗೆ ಕಷ್ಟ ಆಗುತ್ತೆ. ಅದು ಆಫೀಸ್ ಅಕೌಂಟು, ಸ್ಯಾಲ್ರಿ ಬರಬೇಕು ಆ್ಯಂಡ್ ಅಕೌಂಟಲ್ಲಿ ಎಷ್ಟು ದುಡ್ಡು ಇರುತ್ತೋ ಏನೋ ಗೊತ್ತಾಗಲ್ಲ. ಅದಕ್ಕೆ ಅದಕ್ಕೆ ನೀನು ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ರೆ ನಾವಷ್ಟು ಕೊಡ್ತೀವಿ. ಇದು ಒಂಥರ ಸರಿ ಅನಿಸ್ತಾ ಇದೆ. $5 ಲಕ್ಷ. ವಾಟ್? 5 ಲಕ್ಷನ? ನೋ, ಇಟ್ಸ್ ಇಂಪಾಸಿಬಲ್. ವಾಟ್ ಇಸ್ ದಿಸ್ ಗುರುಮೂರ್ತಿ? ನಿಮ್ 7-8 ವರ್ಷದ ಫ್ರೀಡಮ್ಗೆ ಬೆಲೆ 5 ಲಕ್ಷಕ್ಕಿಂತ ಕಮ್ಮಿನಾ? ನೀನಿರೋ ಕೆಲಸಕ್ಕೆ 5 ಲಕ್ಷ ಏನೇನೂ ಇಲ್ಲ. ಆಯ್ತು, ಕೊಡ್ತೀವಿ. ಶನಾಯ, ಬೇರೆ ದಾರಿನೇ ಇಲ್ಲ ಗ್ಯಾರಿ. ಎಕ್ಸಾಕ್ಟ್ಲಿ, ಬೇರೆ ದಾರಿನೇ ಇಲ್ಲ. ಛಾಯಾ, ನಿಂಗೆ 5 ಲಕ್ಷ ಕೊಟ್ಮೇಲೆ ನೀನು ನಿನ್ನ ಹತ್ರ ಇರೋ ಫುಟೇಜಸ್ನ ಡಿಲೀಟ್ ಮಾಡಬೇಕು. ಏನ್ ಇಬ್ರು ಸೇರ್ಕೊಂಡು ಫೂಲ್ ಮಾಡ್ತಿದ್ದೀರಾ? ಇಲ್ಲ ಛಾಯಾ, ನಿಂಗೆ ಈಗಲೇ 5 ಲಕ್ಷ ಕೊಡ್ತೀವಿ. ಗ್ಯಾರಿ, ಚೆಕ್ ಬರ್ದು ಕೊಡು. ಗುಡ್. ಆದ್ರೆ ನನ್ನ ಫೂಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದು ಇದಕ್ಕಲ್ಲ. ಮತ್ತೆ ಬರೀ 5 ಲಕ್ಷ ಕೊಟ್ಟು ಎಸ್ಕೇಪ್ ಆಗೋಕ್ ನೋಡ್ತಾ ಇದ್ದೀರಲ್ಲ ಅಂತ. ಅಂದ್ರೆ ಇಂಥ ಡೀಲ್ಗಳಿಗೆಲ್ಲ 5 ಲಕ್ಷ ಯಾವ ಮೂಲೆ ಶನಾಯ? ನಿನಗೆ ಸುಪಾರಿಯವರೆಲ್ಲ ಗೊತ್ತಲ್ವಾ ಮಾರ್ಕೆಟಲ್ಲಿ ಇಂಥ ಡೀಲ್ಗಳಿಗೆ ಎಷ್ಟು ರೇಟ್ ಇದೆ ಅಂತ? ಈ 5 ಲಕ್ಷ ಅನ್ನೋದು ಬರೀ ಅಡ್ವಾನ್ಸ್ ಅಷ್ಟೇ. ನನಗೂ ಚಿನ್ನದ ಮೊಟ್ಟೆ ಇಡೋ ಕೋಳಿ ಹೊಟ್ಟೆನ ಬಗ್ದು ಒಂದೇ ಸಲ ಸಾಯಿಸೋಕ್ಕಿಷ್ಟ ಇಲ್ಲ. ಅದಕ್ಕೆ ನೀವು ಹೇಳಿದ್ದಕ್ಕೆ ಒಪ್ಕೊಂಡೆ. ಸೊ ಇನ್ನು ಮೇಲೆ ನಾನು ದುಡ್ಡು ಕೇಳಿದಾಗೆಲ್ಲ ನೀವು ಕೊಡ್ತಾ ಇರಬೇಕು. ಡೋಂಟ್ ವರಿ, ಈ ಡೀಲಿಗೆ ಎಷ್ಟು ಬಡ್ಡಿ ಸಮೇತ ವಸೂಲಿ ಮಾಡಬೇಕೋ ಅಷ್ಟು ವಸೂಲಿ ಮಾಡಿ ಆಮೇಲೆ ಆ ವಿಡಿಯೋನ ಡಿಲೀಟ್ ಮಾಡ್ತೀನಿ. ನಿಯತ್ತು ಅಂದ್ರೆ ನಿಯತ್ತು. ಅಲ್ಲಿವರೆಗೂ ನೀವು ದುಡ್ಡು ಕೊಡ್ತಾ ಇರಬೇಕು, ನಾ ತಗೋತಾ ಇರಬೇಕು. ಎನಿಹೌ, ಥ್ಯಾಂಕ್ಸ್ ಫಾರ್ ದಿ ಚೆಕ್. ನಿಮಗೆ ಚೆಕ್ ಕೊಟ್ಟು ನಾ ಚೆಕ್ ತಗೊಂಡು ಹೋಗ್ತಾ ಇದ್ದೀನಿ. ಸರಿ ಸಾಕು, ಬರ್ತೀನಿ. ಸುಬ್ಲಕ್ಷ್ಮಿ ಅವರೇ, ನನ್ಗೆ ಯಾಕೋ ಸಮಥಿಂಗ್ ಇಸ್ ರಾಂಗ್ ಅನ್ಸ್ತಿದೆ. ರಾಂಗ? ಏನ್ ಸರ್ ಅಂತದೇನ್ ರಾಂಗ್ ಆಗ್ಬಿಟ್ಟದೆ? ಆ ಹುಡುಗಿ, ಅವಳ ವರ್ತನೆಗಳು, ಅವಳು ಆಡೋ ರೀತಿಗಳು, ಚಿಕ್ಕ ವಿಷಯ ಎಲ್ಲ ದೊಡ್ಡದಾಗತ್ತೆ ಅನ್ಸ್ತಿದೆ. ಇಲ್ಲ ಸಾ, ಈಗ ಬೈದ್ ಬುದ್ಧಿ ಹೇಳುದ್ವಲ್ಲ, ಇನ್ನೊಳು ಎಚ್ಚೆತ್ಕೋತಾಳು ಬುಡಿ. ನನ್ಗೇನೋ ಹಾಗೆ ಅನ್ಸ್ತಿಲ್ಲ. ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬಿಡಿ. ನೀವು ಆಕೆನ ಸ್ವಲ್ಪ ಅವಾಯ್ಡ್ ಮಾಡೋದೇ ಒಳ್ಳೇದು. ಹಂಗೆಂಗಾಯ್ತದ ಸಾ? ಅವಳು ನನ್ನ ಮನ್ಸ್ನಾಗೆ ಇನ್ನು ಚಿಕ್ಕ ಮಗಿ ಇದ್ದಂಗೆ. ಈಗ ನಾವು ಅಥರ್ವಂಗೆ ಶ್ರೀಸಾ ಪುಟ್ಟಿಗೆ ಬೈದ್ ಬುದ್ಧಿ ಹೇಳಕ್ಕಿಲ್ವಾ?
ಹಂಗೆಯ ಇವಳಿಗೂ ಆಗಾಗ ಬೈತಾ ಇರ್ಬೇಕು. ಆದ್ರೆ ಇಂಥ ಟೈಮ್ನಾಗೆ ನಾವ್ ಅವಳನ್ನ ದೂರ ಮಾಡಿದ್ರೆ ಅವಳು ಇನ್ನು ಕುಗ್ಗೋಯ್ತಾಳೆ ಸಾ. ಹಾಗಂತ ಅವಳು ಆಡ್ದಾಗೆಲ್ಲ ಆಡಕ್ ಬಿಟ್ರೆ ಸುಮ್ಮನೆ ಅತಿರೇಕಕ್ಕೆ ಹೋಗುತ್ತೆ. ಇಲ್ಲ ಸಾ, ಅವಳಿಗೆ ನಾವು ಬೈದು ಬುದ್ಧಿ ಹೇಳಿದ್ರೆ ಅವಳು ತಿತ್ಕತಾಳೆ. ಅಪ್ಪ ಅವನ್ ಪ್ರೀತಿ ಕಂಡೋಳಲ್ಲ ಅಂತ ಅನಿಸ್ತೈತೆ. ಹಂಗಿದ್ದಾಗ ನಾವ್ ಅವಳು ಪ್ರೀತಿ ತೋರಿಸ್ಬೇಕೇ ಹೊರ್ತು ದೂರ ಹೋಗ್ಬಾರ್ದು ಅಲ್ವಾ? ಶನಯ, ಅವಳ ಜೊತೆ ಮಾತಾಡು, ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡು. ಓ ಬರ್ಬೇಕು ನಿಮ್ಮನ್ನ ರಾಜಾರಾಣಿ ಅನ್ಬೇಕು ಇಲ್ಲ ದಂಪತಿಗಳು ಅನ್ಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಹೋಗ್ಲಿ ಬಿಡಿ, ಏನೇ ಅಂದ್ರು ಲಾಭ ನಂಗೆ ತಾನೆ. ಶನಯ, ನೀನು ಮಾತಾಡು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಛಾಯಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೇಳು. ನನ್ನ ಹತ್ರ ಮಾತಾಡೋದಕ್ಕೂ ಇಷ್ಟೊಂದು ಕೇಳ್ಕೋಬೇಕಾ? ಇನ್ನೇನು ಮಾಡೋಕ್ಕಾಗತ್ತೆ, ಮುಂಚೆ ಆಗಿದ್ದಿದ್ರೆ ನೀ ನನ್ನ ಕ್ಲೋಸ್ ಫ್ರೆಂಡು, ಆದರೆ ಈಗ ನಾನಿನ್ ಎನಿಮಿನಾ? ಅಲ್ವಾ? ಮತ್ತೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡೋರಿಗೆ ಎನಿಮಿ ಅಲ್ಲದೆ ಇನ್ನೇನಂತಾರೆ? ಓ, ನಿನ್ನ ಬಾಯಿಂದ ಈ ಮಾತು ಕೇಳ್ತಾ ಇದ್ದೀನಾ ಶನಯ? ಎಮೋಷನ್ಸ್ನ ಬ್ಲ್ಯಾಕ್ ಮೇಲ್ಗೆ ಯೂಸ್ ಮಾಡೋದು ಹೇಳ್ಕೊಟ್ಟಿದ್ದೆ ನೀನು. ಈಗ ನೀನೇ ನನಗೆ ಲೆಕ್ಚರ್ ಕೊಡ್ತಾ ಇದೀಯಾ? ಛಾಯಾ, ಬೇಟೆ ಆಡೋದನ್ನ ಹೇಳ್ಕೊಟ್ ಗುರುನೇ ಬೇಟೆ ಆಡೋಕೆ ನಿಂತ್ಕೋತಾರ? ಕಲಿಯೋಗ ಶನಯ, ಕೆಟ್ಟವ್ರಿಗಷ್ಟೇ ಕಾಲ ಇಲ್ಲಿ. ನೀನ್ ಕೆಟ್ಟವಳಾಗಿದ್ಕೆ ಇಷ್ಟು ದಿನ ಬದುಕಿರೋದು. ಅಂದ್ರೆ ನಿನ್ನ ಮನಸ್ಸನ್ನು ನೀನು ಬದಲಾಯಿಸ್ಕೊಳಲ್ವಾ? ದುಡ್ಡು ಎಲ್ಲಾರನ್ನೂ ಬದಲಾಯಿಸಿದ ಮೇಲೆ ಮನಸ್ಸು ಯಾವ ಲೆಕ್ಕ ಶನಯ? ಮನಸ್ಸು ನಮ್ಮ ಮಾತು ಕೇಳತ್ತೆ, ಆದ್ರೆ ದುಡ್ಡು ನಾವು ಕೇಳ್ದಾಗೆಲ್ಲ ಸಿಗಲ್ವಲ್ಲ. ದುಡ್ಡಿನ ಮುಂದೆ ಎಲ್ರೂ ಒಳ್ಳೆಯವರೇ, ಎಲ್ರೂ ಕೆಟ್ಟವರೇ. ಹಾಂ, ಹೌದೌದು. ಪಾಸ್ವರ್ಡ್ ತಾನೆ, ನನ್ನೇ ಕೇಳ್ಬೋದಿತ್ತಲ್ವಾ? 1212. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ವಿಡಿಯೋ ಡಿಲೀಟ್ ಆಗಿದೆ. ಶನಯ, ನೀನ್ ಯಾಕಿಷ್ಟು ದಡ್ಡೆ ಆಗ್ಬಿಟ್ಟೆ? ಟೆಕ್ನಾಲಜಿ ಇಷ್ಟು ಮುಂದುವರೆದಿರುವಾಗ ನೀನಿನ್ನು ಹಳೆ ಕಲ್ದ್ರ ಥರನೇ ಯೋಚನೆ ಮಾಡ್ತಿದ್ಯಲ್ಲ. ನನ್ನ ಮೊಬೈಲಲ್ಲಿರೋ ವಿಡಿಯೋ ಡಿಲೀಟ್ ಮಾಡಿದ ತಕ್ಷಣ ನನ್ನ ಹಾರ್ಡ್ ಡಿಸ್ಕಲ್ಲಿರೋ ವಿಡಿಯೋ ಡಿಲೀಟ್ ಆಗುತ್ತೆ ಅನ್ಕೊಂಡಿದ್ಯಾ? ಅಂತೂ ಒಂದು ಕಟನ್ನ ತಪ್ಸ್ಕೊಂಡಲ್ಲ, ಗ್ರೇಟ್. ನಾವೆಲ್ಲ ಎಷ್ಟು ಹೇಳಿದ್ವಿ ಇವಳಿಗೆ ಅವ್ನು ನಿನ್ಗೆ ಲಾಯಕ್ಕಲ್ಲ ಅಂತ, ನನ್ನ ಮಾತೆ ಕೇಳಲಿಲ್ಲ ಅವಳು. ಅದೇನೇ ಇರಲಿ, ಅವನ ಸುಮ್ಮನೆ ಬಿಟ್ಟಿದ್ಕೆ ನಂಗೆ ಬೇಜಾರಾಗ್ತಿದೆ. ನಾನೇನು ಸುಮ್ಮನೆ ಬಿಡ್ತಿರ್ಲಿಲ್ಲ, ಆದರೆ ಅರುಣ್ ಮತ್ತೆ ಸುಬ್ಲಕ್ಷ್ಮಿ ಹೇಳಿದ್ರು ಅಂತ ಬಿಟ್ಟೆ ಅಷ್ಟೆ. ಅದೇ ನಂಗೆ ಆಶ್ಚರ್ಯ. ಯಾರ ಮಾತನ್ನು ಕೇಳದಿರೋ ನೀನು ಆ ಸುಬ್ಲಕ್ಷ್ಮಿ ಮಾತು ಕೇಳಿದ್ಯಾ ಅಂದ್ರೆ ಆಶ್ಚರ್ಯ ಆಗಲ್ವಾ? ಅಫ್ಕೋರ್ಸ್ ಆಗುತ್ತೆ, ಆದರೆ ಸುಬ್ಲಕ್ಷ್ಮಿ ಮಾತೇ ಹಾಗೆ, ಒಂಥರ ಹಿಪ್ನೋಟೈಸ್ ಮಾಡೋ ಹಾಗೆ. ಅವಳು ಮಾತಾಡ್ತಿದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಇನ್ನು ಅವಳು ಮಾಡೋ ಅಡುಗೆ ಅಂತೂ ತಿಂತಾನೆ ಇರಬೇಕು ಅನ್ಸುತ್ತೆ. ವಾವ್, ಇಂಟ್ರೆಸ್ಟಿಂಗ್. ಸುಬ್ಲಕ್ಷ್ಮಿ ಮಾತನ್ನೇನೋ ಕೇಳಿದ್ವಿ, ಅವಳು ಅಡುಗೆನ ಟೇಸ್ಟ್ ಮಾಡ್ಬೇಕಲ್ವಾ? ಪ್ಲೀಸ್ ಬರೋಕೆ ಹೇಳ್ತೀಯಾ? ಬರೋದಕ್ಕೇನೋ ಹೇಳ್ಬೋದು, ಆದರೆ ನಾವು ಹೀಗೆಲ್ಲ ಪಾರ್ಟಿ ಮಾಡ್ತಿದ್ದೀವಿ ಅಂದರೆ ಅವಳು ಖಂಡಿತ ಬರಲ್ಲ. ಮತ್ತೆ ಅವಳನ್ನ ಕರೆಯೋದಾದ್ರೂ ಹೇಗೆ?
ಯಾಕಪ್ಪ ಇವಳು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾವಳೆ? ಅಲ್ವೋ? ಸುಬ್ಲಕ್ಷ್ಮಿ, ಐ ಆಮ್ ಸಾರಿ. ಸಾರಿನಾ? ಯಾಕೆ, ಏನಾಯ್ತು? ನಿನ್ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗ್ತಿಲ್ಲ. ಯಾಕವ ಹಿಂಗ್ ಮಾತಾಡ್ತಿದ್ಯಾ? ಏನಾಯ್ತು? ಇನ್ನೂ ಏನೂ ಆಗಿಲ್ಲ, ಆದ್ರೆ ಈಗ ಏನಾಗುತ್ತೆ ಅಂತ ಹೇಳಕ್ ಫೋನ್ ಮಾಡಿದ್ದು. ಸಾಕು ಸುಬ್ಲಕ್ಷ್ಮಿ, ಇಷ್ಟು ವರ್ಷದ ಬದುಕಲ್ಲಿ ನಾನು ಅನ್ಕೊಂಡಿದ್ದು ಯಾವುದೂ ಆಗಿಲ್ಲ. ನನಗೆ ಜೀವನಾನೇ ಸಾಕಾಗಿ ಹೋಗಿದೆ. ಏ ಅನನ್ಯ, ಹುಚ್ಚುಚ್ಚು ನಂಗೆಲ್ಲ ಮಾತಾಡ್ಬೇಡ. ಏನೋ ಜೀವನ ಸಾಕಾಗೋಯ್ತಂತೆ, ಭಾರಿ ಜೀವನ ಕಂಡೋಳಂಗೆ. ಜೀವನ ಇನ್ನೂ ಶುರುನೇ ಆಗ್ಲಿಲ್ಲ, ಆಗ್ಲೇ ಸಾಕಾಯ್ತು ಅಂತ ಮಾತಾಡ್ತಿದ್ಯಾ? ಯಾಕೆ, ಕುಡ್ದಿದ್ಯಾ? ಸಂದಾಕಿರೋ ಜೀವನನ ನೀವೇ ನಿಮ್ ಕೈಯಾರೆ ಹಾಳು ಮಾಡ್ಕೊಂಡು ಈ ಜೀವನ ಸಂದಾಕಿಲ್ಲ ಅಂತ ಜೀವ ಕಳ್ಕೊಳ್ಳೋ ಮಾತಾಡ್ತಿದ್ಯಾ? ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ಏ ಸುಬ್ಬಿ, ನಿನ್ನ ಹತ್ರ ಬೈಸ್ಕೊಳ್ಳೋಕೋ ಅಥವಾ ಲೆಕ್ಚರ್ ಕೇಳೋಕೋ ನಾನು ಕಾಲ್ ಮಾಡಿಲ್ಲ. ನಾನು ಸಾಯ್ತೀನಿ ಅಂತ ಇನ್ಫಾರ್ಮ್ ಮಾಡೋಕ್ಕೆ ಕಾಲ್ ಮಾಡಿದ್ದೀನಿ. ನಾನು ಸುಸೈಡ್ ಮಾಡ್ಕೋತಿದ್ದೀನಿ. ನಿನ್ ಮತ್ತೆ ಬರೋದಕ್ಕೆ ಹೋಗ್ಬೇಡ, ಬಂದು ನಾನು ಕಾಪಾಡೋದು ಬೇಡ. ಅನನ್ಯ, ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ? ನೋಡು ವಸಿ ನನ್ ಮಾತು ಕೇಳು. ನೋ, ನೀನೇನ್ ಹೇಳಿದ್ರು ನಾನು ಕೇಳಲ್ಲ. ದಿಸ್ ಇಸ್ ಮೈ ಲಾಸ್ಟ್ ಕಾಲ್. ಗುಡ್ ಬೈ. ಅಯ್ಯೋ, ಅವಳು ಬಂದೇ ಬರ್ತಾಳೆ. ಅಂತೂ ನಾನು ಸಿಕ್ಕಾಕಿಸ್ಬೇಕು ಅಂತ ಇಷ್ಟು ದಿನ ನನ್ನ ಜೊತೆನೇ ಇದ್ದೆ ಅಲ್ವಾ? ಎಕ್ಸ್ಕ್ಯೂಸ್ ಮಿ ಮೈ ಡಿಯರ್ ಬ್ಯೂಟಿ, ಇಷ್ಟು ದಿನ ನಿನ್ನ ಜೊತೆಗಿದ್ದಿದ್ದು ನಾನಲ್ಲ, ನನ್ನ ಜೊತೆಗಿದ್ದಿದ್ದು ನೀನು. ನೀನು ನಮ್ಮ ಮನೆಗೆ ಬಂದಿದ್ದೆ ಹೊರತು ನಾನು ನಿಮ್ಮ ಮನೆಗೆ ಬಂದಿಲ್ಲ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನೀನು ನನ್ನ ಒಳ್ಳೆ ಫ್ರೆಂಡು, ನಂಗೆ ಸಪೋರ್ಟಿವ್ ಆಗಿರ್ತೀಯ ಅಂತ ಅನ್ಕೊಂಡು ನಿನ್ನ ಮನೆಗೆ ಬಂದೆ ನೋಡು. ನನಗೆ ಸರಿಯಾಗಿ ಪಾಠ ಕಲಿಸ್ತಾ ಇದೆಯಾ. ವೆರಿ ಗುಡ್. ನಾನು ನಿನಗೆ ಪಾಠ ಕಲಿಸ್ತಾ ಇದ್ದೀನಿ ಅಂದಮೇಲೆ ನೀನು ನನಗೆ ಅದಕ್ಕೂ ಫೀಸ್ ಕೊಡಬೇಕು. ಇವತ್ತಿನ ಕಾಲದಲ್ಲಿ ಫ್ರೀಯಾಗಿ ಪಾಠ ಯಾರು ಕಲಿಸ್ಕೊಡ್ತಾರೆ ಹೇಳು? ಶಟಾಪ್ ಛಾಯಾ, ದಿಸ್ ಇಸ್ ಟೂ ಮಚ್. ನಿಮ್ಮ ಮನೇಲಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡೋದು ಸರಿ ಅಲ್ಲ. ಓಹೋ, ಸರಿ ತಪ್ಪುಗಳ ಬಗ್ಗೆ ನೀನು ನನಗೆ ಹೇಳ್ತಿದ್ಯಾ ಶನಯ? ನಿನ್ನ ಬಾಯ್ ಫ್ರೆಂಡ್ನ ಸುಬ್ಲಕ್ಷ್ಮಿ ಮದುವೆ ಆಗಿರೋಳು ಅನ್ನೋ ಕಾರಣಕ್ಕೆ ಅವಳಿಗೆ ಎಷ್ಟು ಟಾರ್ಚರ್ ಕೊಟ್ಟೆ? ಓ ಸಾರಿ, ಇನ್ನೊಂದು ಕರೆಕ್ಷನ್ ಇದೆ. ಆ್ಯಕ್ಚುಲಿ ನಿನ್ನ ಬಾಯ್ ಫ್ರೆಂಡ್ನ ಅವಳು ಮದುವೆ ಆಗಿರೋದಲ್ಲ, ಅವಳು ಮದುವೆ ಆಗಿರೋನ್ನ ನೀನು ಬಾಯ್ ಫ್ರೆಂಡ್ ಮಾಡ್ಕೊಂಡಿದ್ಯಾ. ಅಲ್ಲೂ ತಪ್ಪು ನಿಂದೆ ತಪ್ಪು ಇಟ್ಕೊಂಡು ಅವಳಿಗೆ ಅಷ್ಟೊಂದು ಟಾರ್ಚರ್ ಕೊಟ್ಟು ಈಗ ನೀನು ಖುಷಿಯಾಗಿದ್ಯಾ. ಅಂಥದ್ರಲ್ಲಿ ನಾನು ನಿನಗೆ ಟಾರ್ಚರ್ ಕೊಟ್ರೆ ತಪ್ಪು ಅಂತಿದ್ಯಾ. ಇದ್ಯಾವ ನ್ಯಾಯ ಶನಯ? ನೋಡು ಛಾಯಾ, ಈ ನನ್ನ ಕ್ಲೋಸ್ ಫ್ರೆಂಡ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ವಿಷಯದಲ್ಲಿ ತಲೆ ಹಾಕಿದ್ರು ನಾನು ಸಹಿಸ್ಕೊಂಡು ಸುಮ್ಮನೆ ಇರ್ತಿದ್ದೆ. ಆದರೆ ನನ್ನ ಪರ್ಸ್ನಲ್ ವಿಷಯದ ಬಗ್ಗೆ ಮಾತಾಡೋ ಯಾವ ಅಧಿಕಾರವೂ ನನಗಿಲ್ಲ. ವೆಲ್, ಆಯಿತು ಬಿಡು, ನಾನು ನಿನ್ನ ಪರ್ಸ್ನಲ್ ವಿಷಯಗಳನ್ನು ಮಾತಾಡಲ್ಲ.